ಮುಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಕುತೂಹಲ ಇರುವಂತದ್ದು ಅರವಿಂದ ಚೊಕ್ಕಾಡಿಯವರ ಮಾತು. ಅವರು ಕಾರ್ಯಕ್ರಮದ ಆರಂಭದಲ್ಲೇ ಇಲ್ಲಿಗೆ ಬಂದಿರುವವರು. ಮೂಲತಃ ಪುತ್ತೂರು ತಾಲೂಕಿನ ಪಾಲ್ತಾಡಿಯವರು. ಈಗ ಮನೆ ಮಾಡಿಕೊಂಡಿರುವುದು ಮೂಡಬಿದ್ರೆಯಲ್ಲಿ. ನನ್ನ ಪಾಲಿಗೆ ಅವರು ಮುಂಡಾಜೆಯವರು. ಯಾಕೆಂತಂದ್ರೆ 2011ನೇ ಇಸವಿಯಿಂದ ಮುಂಡಾಜೆಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರಾಗಿ, ಅಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಬೇರೆ ಬೇರೆ ಆಕ್ಟ್ ಗಳನ್ನ ಮಾಡ್ತಾ ನಮ್ಮ ಜೊತೆಗೆ ಅವರು ಇದ್ದಾರೆ. ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ಸಾಹಿತಿಗಳು, ವಿಮರ್ಶಕರಲ್ಲಿ ಒಬ್ಬರಾಗಿದ್ದಾರೆ. ಅನೇಕ ಸುಮಾರು 50ಕ್ಕೂ ಅಧಿಕ ಕೃತಿಗಳನ್ನು ಅವರು ಈಗಾಗಲೇ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಅರ್ಥಶೋಧ ಅನ್ನುವಂತ ಒಂದು ಕೃತಿ, ಅನ್ವಯ ಅನ್ನುವಂಥ ಕೃತಿ, ಮಾಧ್ಯಮ ಪಥ ಅನ್ನುವಂಥದ್ದು, ಬದುಕಿಗಾಗಿ ಶಿಕ್ಷಣ, ಯುವ ಮನಸ್ಸಿನ ಮೆಟ್ಟಿಲು, ಕಲಿಕೆಯ ನಡೆ ಮೊದಲಾದ ಅನೇಕ ಕೃತಿಗಳು ಬಹಳ ಫೇಮಸ್ ಆಗಿರುವಂತದ್ದು. ಇವರ 3ನೇ ಇರವು ಅನ್ನುವಂಥ ಕೃತಿಗೆ ಅರಳು ಅನ್ನುವಂಥ ಪ್ರಶಸ್ತಿ ಕೂಡ ಬಂದಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಪ್ರಶಸ್ತಿ ಅದು. ಇಲ್ಲದ ತೀರದಲ್ಲಿ ಎಂಬ ಕೃತಿಗೆ 2009ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪುರಸ್ಕಾರ ಗೌರವ ಕೂಡ ಸಿಕ್ಕಿದೆ. ಬಳ್ಳಾರಿಯಲ್ಲಿ ಅವರಿಗೆ ಅತ್ಯುತ್ತಮವಾದಂತಹ ಶಿಕ್ಷಕ ಪ್ರಶಸ್ತಿ ಕೂಡ ಲಭಿಸಿದೆ. ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ವಿಶೇಷವಾಗಿ ನಾವು ಅವರನ್ನ ಗಮನಿಸಬೇಕಾದ ಒಂದು ಅಂಶ ಅಂತಂದ್ರೆ ಅವರ ಬರಹ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಇವರ ಬರಹ ಒಂದು BSc ಮತ್ತು BCom ನಲ್ಲಿ ಪಠ್ಯ ಪುಸ್ತಕದಲ್ಲಿ ಮುದ್ರಣವಾಗಿದೆ ಅನ್ನುವಂಥದ್ದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಚಾರ. ಇವರು ಬೆಳ್ತಂಗಡಿ ತಾಲೂಕಿಗೆ, ಮೂಡಬಿದ್ರೆಗೆ ಮತ್ತು ಪುತ್ತೂರಿಗೆ 3 ತಾಲೂಕಿಗೂ ಹೆಮ್ಮೆಯ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಸಮಾರಂಭದಲ್ಲಿ ಪ್ರಮುಖ ಸಂದೇಶ ಭಾಷಣವನ್ನು ಮಾಡಲಿಕ್ಕಾಗಿ ಇಲ್ಲಿ ಆಗಮಿಸಿದ್ದಾರೆ. ಮುಂದಿನ 20 ನಿಮಿಷಗಳ ಕಾಲ ಅವರು ನಮ್ಮನ್ನು ಉದ್ದೇಶಿಸಿ ಸೌಹಾರ್ದತೆಯ ಸಂದೇಶವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಭೆಯ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ, ನಾನು ಮಾತಾಡಬೇಕಾದ್ದನ್ನು ಒಂದು ಟಿಪ್ಪಣಿಯ ರೂಪದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಕೆಲವು ಪಾಯಿಂಟ್ಸ್ಗಳ ರೀತಿಯಲ್ಲಿ ಹೇಳುವ ಅಂತ ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಮಯದ ಒತ್ತಡ ಮನಸ್ಸಿನಲ್ಲಿ ಇರುವಾಗ ಇದು ಇಡೀ ಭಾಷಣವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಒಂದು ಮಾನಸಿಕ ಒತ್ತಡ ನಿರ್ಮಾಣ ಆಗ್ತದೆ. ಆಯ್ತಾ? ಆ ಕಾರಣಕ್ಕಾಗಿ ಟಿಪ್ಪಣಿಯ ರೂಪದಲ್ಲಿ ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಅಷ್ಟೇ ಹೇಳಿ ನನ್ನ ಮಾತನ್ನು ಬೇಗನೆ ಮುಗಿಸ್ತೇನೆ. ಯಾರೂ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. 20 ನಿಮಿಷಕ್ಕಿಂತಲೂ ಮೊದಲೇ ಮುಗಿಸ್ತೇನೆ. ಸೌಹಾರ್ದತೆಯ ಪರಂಪರೆ ಅನ್ನುವಂಥದ್ದು ಇಲ್ಲಿ ತುಂಬಾ ಮುಖ್ಯವಾದಂಥ ವಿಚಾರ. ನನ್ನ ಒಂದು ಅನುಭವವನ್ನು ಹೇಳ್ತೇನೆ. 1 ತಿಂಗಳ ಹಿಂದೆ ನನ್ನ ಮಗ 4ನೇ ಕ್ಲಾಸ್. ಅವನಿಗೆ ಆಟ ಆಡ್ಲಿಕ್ಕೆ ಅವನ ಕೆಲವು ಫ್ರೆಂಡ್ಗಳು ಬರ್ತಾರೆ, ಹೋಗ್ತಾರೆ, ಆಟ ಆಡ್ತಾ ಇರ್ತಾರೆ. ಒಂದು ದಿವಸ 2-3 ಜನ ಅವನ ಗೆಳೆಯರು ಬಂದರು. ನಾನು ಅಲ್ಲಿ ಒಳಗೆ ಕೂತ್ಕೊಂಡಿದ್ದೆ. ಬಾ ಒಳಗೆ ಅಂತ ಹೇಳಿದೆ. ಅಂಕಲ್, ನಾನು ಮುಸ್ಲಿಂ ಅಂತ ಹೇಳಿದೆ. ನಾನು ಹೇಳಿದೆ, ನಿನ್ನ ಧರ್ಮವನ್ನು ಕೇಳಿದ್ನೋ ಮಾರಾಯ, ನಾನು ನೀನು ಬಾ ಒಳಗೆ ಅಂತ ಹೇಳಿದ್ದು ಅಂತ ಹೇಳಿದೆ. ಬಂದ, ಮತ್ತೆ ಅದು ನಾರ್ಮಲ್ ಆಯ್ತು, ಏನು ಸಮಸ್ಯೆ ಇಲ್ಲ. ಆದರೆ ಈ ಆಟವಾಡುವ ಮಕ್ಕಳು ಒಳಗೆ ಬರಬೇಕಾದ್ರೆ ನಮ್ಮ ಐಡೆಂಟಿಫಿಕೇಶನ್ ಅನ್ನು ಧರ್ಮದ ಮುಖಾಂತರ ಹೇಳಿಕೊಳ್ಬೇಕು ಅಂತೇಳಿ ಹೇಳುವಂಥ ಒಂದು ಈ ಚಿಂತನೆಗಳು ನಾನು 4ನೇ ಕ್ಲಾಸ್ ಓದುವ ಪರಿಸ್ಥಿತಿಯಲ್ಲಿ ಈಗ ಇರಲಿಲ್ಲ. ಬಹುಶಃ ನಮಗೆ ಶಿಕ್ಷಣದ ಜ್ಞಾನ ಅನ್ನುವುದು ಮತ್ತು ಅದರ ಜೊತೆ ಈಗ ನಮ್ಮಲ್ಲಿ ನಡೀತಾ ಇರುವಂಥ ಧರ್ಮದ ಬಗ್ಗೆ ಅಪಾರವಾದ ಚರ್ಚೆಗಳು. ಎಲ್ಲಿ ಹೋದ್ರೂ ಧರ್ಮದ ಬಗ್ಗೆಯೇ ಮಾತಾಡು, ಅದು ಯಾವ ಧರ್ಮೀಯ ಇರಬೇಕಾದ್ರೆ ಧರ್ಮದ ಬಗ್ಗೆ ಚರ್ಚೆಗಳು ಜಾಸ್ತಿ ಆದಷ್ಟು ಸೌಹಾರ್ದತೆ ಜಾಸ್ತಿ ಆಗಬೇಕಾಗಿತ್ತು. ಇದು ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಹೋದಷ್ಟು ನಮಗೆ ನಮ್ಮ ಐಡೆಂಟಿಫಿಕೇಶನ್ ಅನ್ನು ಹೇಳಿ ಒಳಗೆ ಬರಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು. ನಾವು ನಡೆಸ್ತಾ ಇರುವಂತಹದ್ದು ಧಾರ್ಮಿಕ ಚರ್ಚೆಯೇ ಆಗಿದೆಯೇ ಅನ್ನುವ ಒಂದು ಪ್ರಶ್ನೆಯನ್ನು ನಾವು ಮುಂದೆ ಇಟ್ಕೊಳ್ಬೇಕು. ನಾನು ಕೇವಲ ಸೌಹಾರ್ದತೆಗೆ ಸೀಮಿತವಾಗಿ ಮಾತಾಡ್ತೇನೆ, ಧರ್ಮಗಳ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸೌಹಾರ್ದತೆಯೊಂದು ಸಮಾಜದಲ್ಲಿ ಇರಬೇಕಾದ್ರೆ 3 ಮುಖ್ಯವಾದ ತತ್ವಗಳು ನಾನು ಅಂದುಕೊಂಡದ್ದು, ನಾನು ಅನುಸರಿಸ್ತಾ ಇರೋದು. 1, ಅವರವರು ಅವರವರ ಹಾಗೆಯೇ ಇರಲು ನಾನು ಬಿಡ್ತೇನೆ ಅಂತೇಳಿ. ಅವರವರು ಏನಾಗಿದ್ದಾರೋ ಹಾಗೆಯೇ ಇರಲಿ, ಅದಕ್ಕೆ ನನ್ನಿಂದ ಏನು ತೊಂದರೆ ಇಲ್ಲ, ಅವರವರು ಅವರ ಹಾಗೆಯೇ ಇರಲಿ. 2ನೇದು, ನೀನು ಹೇಳಿದ್ದನ್ನು ನಾನು ಒಪ್ಪದೇ ಇರಬಹುದು, ಆದರೆ ನಿನ್ನ ಹಿತಾಸಕ್ತಿಯನ್ನು ಕಾಯುವ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ. ಯಾಕಂತಂದ್ರೆ ಸೌಹಾರ್ದತೆ ಯಾವಾಗ ಡ್ಯಾಮೇಜ್ ಆಗ್ತದೆ ಅಂತಂದ್ರೆ
ನಮ್ಮ ಹಿತಾಸಕ್ತಿಗೆ ಅವನಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸುವಾಗ ಡ್ಯಾಮೇಜ್ ಆಗುತ್ತೆ. ಈಗ ನನಗೆ ಒಂದು ಪ್ರಶ್ನೆ ಕೆಲವು ಸಲ ಬಂದಿದೆ, ನೀವು ನಿಜವಾಗಿ ಯಾರ ಪರ ಇದ್ದೀರಿ ಸರ್, ನಮ್ಮ ಪರ ಇದ್ದೀರೋ ಇಲ್ಲೋ ಅಂತೇಳಿ. ನಾನು 100% ನಿಮ್ಮ ಪರ ಇದ್ದೇನೆ. ಎಲ್ಲಿವರೆಗೆ ನೀವು ಎಲ್ಲಿವರೆಗೆ ನನ್ನ ಪರವಾಗಿರ್ತೀರೋ ಅಲ್ಲಿವರೆಗೆ ನಾನು ನಿಮ್ಮ ಪರವಾಗಿ ಇದ್ದೇನೆ, ಅಷ್ಟೇ. ತತ್ವ ಅಷ್ಟೇ, ಆಯ್ತಾ? ಇನ್ನೊಬ್ಬನ ಹಿತವನ್ನು ನಾನು ಕಾಯ್ತೇನೆ ಅಂತೇಳಿ ಹೇಳುವ ಬದ್ಧತೆ ಎಲ್ಲಿವರೆಗೆ ಇರಲಿಕ್ಕೆ ಸಾಧ್ಯ ಆಗ್ತದೋ ಅಲ್ಲಿವರೆಗೆ ಸೌಹಾರ್ದತೆಗೆ ಸಮಸ್ಯೆ ಬರುವುದಿಲ್ಲ. ಮೂರನೆಯದು, ನನ್ನ ನಿಲುವಿನಲ್ಲಿ ನಾನು ಸ್ಥಿರವಾಗಿ ಇರ್ತೇನೆ ಅಂತ ಹೇಳುದು. ಇವತ್ತಿನ ಸಾಮಾಜಿಕ ಸನ್ನಿವೇಶದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಷ್ಟೇ ಸೌಹಾರ್ದತ ಮನಸ್ಥಿತಿಯಲ್ಲಿ ಇರುವಾದರೂ ಕೂಡ ಅವನನ್ನು ಡಿಸ್ಟರ್ಬ್ ಮಾಡುವಂತ ಸಂಗತಿಗಳು ನಡೀತವೆ, ಆಯ್ತಾ? ಸ್ವಲ್ಪ ವಯಸ್ಸಾದವರಿಗೆ ಆ ರೀತಿಯಲ್ಲಿ ಅನಿಸ್ತಾ ಇದೆ ಅಂತ ಹೇಳಿ ಆದ್ರೆ ಹೈಸ್ಕೂಲು ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಹೇಗೆ ಅನಿಸ್ಬೋದು? ಡಿಸ್ಟರ್ಬ್ ಮಾಡುವ ಸಂಗತಿಗಳು. ಹಾಗೆ ಡಿಸ್ಟರ್ಬ್ ಮಾಡುವ ಸಂಗತಿಗಳು ಏನು ಬೇಕಾದ್ರೆ ಇರಲಿ, ನಾನು ನನ್ನ ನಿಲುವಿನಲ್ಲಿ ಸ್ಥಿರವಾಗಿರ್ತೇನೆ ಅನ್ನುವಂಥ ಒಂದು ಮನೋಭಾವನೆ ಈ 3 ತತ್ವಗಳನ್ನು ಸಾಧಿಸಿತು ಅಂತೇಳಿ ಆದರೆ ಸೌಹಾರ್ದತೆಯನ್ನು ತರುವುದು ದೊಡ್ಡ ಕಷ್ಟದ ಕೆಲಸ ಏನೂ ಅಲ್ಲ, ಮತ್ತು ಸಹಜವಾಗಿ ಬದುಕುವುದಕ್ಕೆ ಸಾಧ್ಯವಾಗಬೇಕು. ಇವತ್ತಿನ ನಮ್ಮ ಎದುರಿನ ಧಾರ್ಮಿಕ ಸನ್ನಿವೇಶಗಳು ಹೇಗಿವೆ ಅಂತ ಹೇಳಿದ್ರೆ, ಅದು ಧರ್ಮ ಕೇಂದ್ರಿತವಾದ ಒಂದು ರಾಜಕೀಯ ಡಯಲಾಗ್ಗಳಾಗ್ತವೆ. ಅಂದ್ರೆ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು. ನಾವು ಆ ರಾಜ, ಈ ರಾಜ, ಆ ಕತೆ, ಈ ಕತೆ ಎಲ್ಲವನ್ನು ಡಿಸ್ಕಸ್ ಮಾಡ್ತೇವೆ. ಆದರೆ ಯಾವುದೇ ಕಾಲಮಾನದಲ್ಲಿಯೂ ಕೂಡ ರಾಜಕೀಯವೇ ಸೌಹಾರ್ದತೆಯನ್ನು ನಿರ್ಮಾಣ ಮಾಡಿದ್ದು ಹೆಚ್ಚು ಕಾಣಲಿಕ್ಕೆ ಸಿಗುವುದಿಲ್ಲ. ಸೌಹಾರ್ದತೆಯ ನಿರ್ಮಾಣವನ್ನು ಎಲ್ಲಿ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಜನಜೀವನದಲ್ಲಿ ಕಂಡುಕೊಳ್ಬೇಕು, ಎರಡನೆಯದು ಸಂತ ಪರಂಪರೆಯಲ್ಲಿ ಕಂಡುಕೊಳ್ಬೇಕು ಅಂತ. ಸಂತ ಪರಂಪರೆಯಲ್ಲಿ ಸೌಹಾರ್ದತೆಯನ್ನು ತಂದಂತ ನಿದರ್ಶನ ಇದೆ. ಆ ನಿದರ್ಶನ ಒಂದು ಹೇಳ್ತೇನೆ ನಾನು. 1850ರಲ್ಲಿ ಖಾದರಿ ಪೀರ ಅನ್ನುವರು ಬರೆದಂತ ಒಂದು ರಚನೆ. ಅದು ನಮಿಸುವೆ ಭಾರತಿ ತಾಯಿಗೆ ಶಿರಬಾಗಿ ಮಮತೆಯ ಮೂರುತಿ ನೀನೆಂದ, ಪುಣ್ಯ ಬೇಕು ಈ ಭೂಮಿಯಲ್ಲಿ ಹುಟ್ಟಲು ಭಾಗ್ಯವಂತರು ನಾನೆಂದ. ಇಸ್ಲಾಂ ಎಂದರೆ ಶಾಂತಿಯೋ ಜಾಣ, ತಿಳಿದು ನಡೆಯುವುದೇ ಸುಜ್ಞಾನ. ಬಹಳ ಸರಳವಾಗಿ ನಮ್ಮ ಸಂತ ಪರಂಪರೆ ಬೆಳೆಸಿದಂಥದ್ದು. ಇನ್ನೊಬ್ಬ ಸಂತ 1700ರಲ್ಲಿ ಬರುವಂತ ಜಲಾಲ್ ಸಾಬ್ ಅಂತ ಹೇಳುವವರು, ಅವರೊಂದು ಹಿಂದಿ ಮತ್ತು ಕನ್ನಡವನ್ನು ಮಿಶ್ರ ಮಾಡಿ ಸೂಫಿ ಸಂತ ಪರಂಪರೆಯಲ್ಲಿ ಬರುವಂತವರು, ಅವರೊಂದು ಮಾತು ಹೇಳ್ತಾರೆ. ಅದೇಗೆ ಸಬ್ ಕಹತೆ ಈಶ್ವರ ಅಲ್ಲ, ಇದರ ಭೇದ ಯಾರಿಗೂ ತಿಳಿಯದಲ್ಲ. ನಿರಾಕಾರವೇ ಸಾಕಾರವೇ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಿಂದೂ ಮುಸಲ್ಮಾನ ಶಾಸ್ತ್ರ ಪಡತೆ ಗುರುಮಣಿ ಕೀಲ ಸಿಗದಲ್ಲ. ತುಂಬಾ ಸರಳವಾಗಿ ಸಂತ ಪರಂಪರೆಯನ್ನು ಬೆಳೆಸಿಕೊಂಡಂತವರು. ನಮ್ಮಲ್ಲಿ ಕಬೀರರ ವಿಚಾರ ಬರ್ತದೆ. ಕಬೀರ ಪಂಥಿಗಳು, ಕಬೀರರು ಗತಿಸಿ ಹೋದಾಗ ಅಲ್ಲಿ ಮತ್ತೆ ಅದಕ್ಕಾಗಿ ಜಗಳ. ಕಬೀರರ ಪಾರ್ಥಿವ ಶರೀರದ ಮೇಲೆ ಒಡೆತನ ನನ್ನದು ನನ್ನದು, ಮತ್ತೆ ಆ ಜಗಳ ಪರಿಹಾರವೂ ಆಯಿತು. ಇದು ಒಂದು ಸಂತ ಪರಂಪರೆಯ ಹಿನ್ನೆಲೆಯಲ್ಲಿ ನೋಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ನೋಡುದಾದ್ರೆ ತುಂಬಾ ಪ್ರಸಿದ್ಧ ಗೀತೆ ಅದು ಒಂದು ಕಾಲಘಟ್ಟದಲ್ಲಿ. ನಟವರ ಗಂಗಾಧರ ಉಮಾಶಂಕರ ನಿಲೀಲಾ ವಿನೋದ ವಿಹಾರ. ಇದನ್ನು ಬರೆದವರು ಎಸ್ ಕೆ ಕರೀಂ ಖಾನ್ ಅವರು. ಈ ಎಸ್ ಕೆ ಕರೀಂ ಖಾನ್ ಅವರು ಬರೆದ ಈ ಗೀತೆ, ಅದು ಕೊನೆಯ ಭಾಗ ಬಹಳ ಮುಖ್ಯ. ಅದರದ್ದು ಜ್ಞಾನ ಗುಣಮಾಲ ಕರುಣಾಲವಾಲ ತಿಳಿಯೇ ಈ ಲೀಲಾ ದೇವಗನ ತುಂಗ ಮಹಿಮಾಂತರಂಗ ಬಲರೇ ಜಗಪಾಲ ಅಂತ ಬರ್ತದೆ. ಇಲ್ಲಿ ಜ್ಞಾನ ಗುಣಮಾಲ ಕರುಣಾಲವಾಲ ಅಂತ ಹೇಳಿದು ಅದು ಶೈವ ತತ್ವಜ್ಞಾನದ ಸಮರ್ಪಕವಾದ ತಿಳುವಳಿಕೆ ಇದ್ದವರಿಗೆ ಮಾತ್ರ ಬಂದಿತ್ತದು. ಅದು ಇಲ್ಲೇ ಇದ್ರೆ ಬರೀ ಶಿವಪೂಜೆ ಗೊತ್ತಿರುವವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜ್ಞಾನವೇ ಶಿವನಿಗೆ ಆಭರಣವಾಗಿ ಪರಿವರ್ತನೆ ಆಗ್ತದೆ ಅನ್ನುವುದನ್ನು ಗ್ರಹಿಸಿ ಬರೆದವರು ಎಸ್ ಕೆ ಕರೀಂ ಖಾನ್ ಅವರು. ನಮ್ಮ ಸಂತ ಪರಂಪರೆಯಲ್ಲಿ ಇಂಥದ್ದು ಬೇಕಾದಷ್ಟು ಸಿಗ್ತದೆ. ಇದನ್ನು ನಾನು ವಿಸ್ತರಿಸಲಿಕ್ಕೆ ಹೋಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಸಮಯವನ್ನು ನನಗೆ ಸ್ಪಷ್ಟವಾಗಿ ಸಮಯದ ಅರಿವು ಇರುವುದರಿಂದ. ಇನ್ನೊಂದು ಮುಖ್ಯವಾದ ಅಂಶ, ಸೌಹಾರ್ದತೆಯನ್ನು ತರಬೇಕು ಅಂತೇಳಿ ಆದ್ರೆ ಧರ್ಮಗಳ ಬಗ್ಗೆ ಚರ್ಚೆಗಿಂತ ಮುಖ್ಯವಾಗುವಂಥದ್ದು ಬದುಕಿನ ಚರ್ಚೆಗಳು. ಇಲ್ಲಿ ಏನಾಗ್ತಾ ಇದೆ ಗೊತ್ತುಂಟ, ನಮ್ಮ ಪ್ರತಿಪಾದನೆಗಳು ಪ್ರತಿಯೊಬ್ಬರೂ ಧರ್ಮದ ವಿವರಣೆಯನ್ನು ನಾವು ಕೊಡ್ತೇವೆ.
ಪ್ರತಿಯೊಬ್ಬರೂ ಆ ಧರ್ಮದ ವಿವರಣೆಯನ್ನು ಕೊಡ್ತಾ ಕೊಡ್ತಾ ನನ್ನ ಧರ್ಮ ಬಹಳ ಶ್ರೇಷ್ಠವಾಗಿದೆ ಅನ್ನೋದನ್ನು ಇನ್ನೊಬ್ಬನಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೊರಡುದು. ಶ್ರೇಷ್ಠವಾಗಿದೆ, ಹೌದು, ಒಪ್ತೇನೆ ನಾನು. ಜೆಹಾದ್ ಅಂತೇಳಿ ಹೇಳಿದ್ರೆ ಮನುಷ್ಯ ತನ್ನ ಅಂತರಂಗದ ಕೆಡುಕುಗಳ ವಿರುದ್ಧ ನಿರಂತರವಾಗಿ ಒಳಿತಿನ ಯುದ್ಧವನ್ನು ಮಾಡಬೇಕು ಅಂತ ಅದರ ಅರ್ಥ. ಅದು ಗೊತ್ತಿದೆ. ನನ್ನ ನಂಬಿಕೆ ನನಗಿರಲಿ, ನಿನ್ನ ನಂಬಿಕೆ ನಿನಗಿರಲಿ, ನನ್ನ ನಂಬಿಕೆ ನನಗಿರಲಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ಕುರಾನ್ನಲ್ಲಿ ಹೇಳಿದೆ, ಅದನ್ನು ಒಪ್ತೇನೆ. ಶ್ರಮಿಕನಿಗೆ ಶ್ರಮದ ಫಲವನ್ನು ಅವನ ಬೆವರು ಆರುವ ಮೊದಲು ಕೊಡಬೇಕು ಅಂತೇಳಿ ಹೇಳುವಂತಹದ್ದನ್ನು ನಂಬ್ತೇನೆ. ಅದು ಧರ್ಮದ ಅತ್ಯುತ್ತಮವಾದ ಮಾತುಗಳು. ಆಯ್ತಾ? ಇದು ಅತ್ಯುತ್ತಮವಾದದ್ದು ಎಲ್ಲ ಕಡೆಯಲ್ಲಿ ಉಂಟು, ಎಲ್ಲಿಯೂ ಇಲ್ಲ ಅಂತಲ್ಲ. ಜೈನ ಧರ್ಮದಲ್ಲಿ ಸಮವಸರಣ ಅನ್ನುವಂಥ ಒಂದು ಪರಿಕಲ್ಪನೆ ಬರ್ತದೆ. ಈ ಸಮವಸರಣದ ಪರಿಕಲ್ಪನೆಯಲ್ಲಿ ಸೃಷ್ಟಿಯ ಎಲ್ಲಾ ಜೀವಿಗಳು ಒಂದು ಕಡೆ ಸೇರ್ತವೆ. ಅಂದ್ರೆ ಎಲ್ಲ ಜೀವಿಗಳಲ್ಲೂ ನಾವು ಒಬ್ಬರು ಅಂತ ಭಾವಿಸಬೇಕೇ ಹೊರತು ಯಾರಿಗಿಂತಲೂ ಮನುಷ್ಯ ಮಾತ್ರ ಶ್ರೇಷ್ಠ ಆಗುವುದಿಲ್ಲ ಅನ್ನೋ ಒಂದು ಉದಾತ್ತವಾದ ಚಿಂತನೆಯನ್ನು ಅದು ಪ್ರತಿಪಾದನೆ ಮಾಡ್ತಾ ಹೋಗ್ತದೆ. ನೀವು ಹಿಂದೂ ಧರ್ಮಕ್ಕೆ ಬಂದ್ರೆ ಅದರಲ್ಲಿ ಉಂಟು, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಶು ಚ ಆತ್ಮಾನಂ ತಥೋನ ವಿಜುಗುಪ್ಸತೆ. ಅಂದ್ರೆ ಸೃಷ್ಟಿಯ ಜೀವಿಗಳಲ್ಲಿ ಮಾತ್ರ ಅಲ್ಲ, ಸರ್ವಭೂತಗಳಲ್ಲಿಯೂ ಜಡ ಮತ್ತು ಚರ ಎಲ್ಲದರಲ್ಲಿಯೂ ಕೂಡ ನಿನ್ನ ಆತ್ಮವನ್ನು ಕಾಣಲಿಕ್ಕೆ ಸಾಧ್ಯವಾಗಬೇಕು ಅಂತ ಹೇಳುದು ಅದರ ತಾತ್ವಿಕ ಹಿನ್ನೆಲೆ. ಇದು ಎಲ್ಲವೂ ಹೌದಪ್ಪ. ಆದ್ರೆ ನನ್ನ ಪ್ರಶ್ನೆ, ಈ ಧರ್ಮದ ಅತ್ಯುತ್ತಮ ಅಂಶಗಳನ್ನು ಹೇಳಿದ ಕೂಡಲೇ ಸೌಹಾರ್ದತೆ ಬರುವುದಿಲ್ಲ. ಬದಲು ಆಯಾ ಧರ್ಮೀಯರು ನಡೆದುಕೊಳ್ಳುವ ನಡವಳಿಕೆಗಳಿಂದ ಇನ್ನೊಂದು ಧರ್ಮೀಯರಿಗೆ ಕನ್ವೆ ಆಗ್ತದೆ. ಧರ್ಮ ಬಹಳ ಒಳ್ಳೆಯದು, ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದ್ರೆ ಅತ್ಯುತ್ತಮ ಮನುಷ್ಯರು ಎಲ್ಲ ಧರ್ಮಗಳಲ್ಲಿಯೂ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಪಕ್ಕಾ ಫ್ರಾಡ್ಗಳು ಎಲ್ಲ ಧರ್ಮಗಳಲ್ಲಿಯೂ ಕಾಣಲಿಕ್ಕೆ ಸಿಗ್ತದೆ. ಯಾರಾದ್ರೊಬ್ಬ ನನ್ನ ಧರ್ಮ ಬಹಳ ಒಳ್ಳೆಯದಾಗಿರುವುದರಿಂದ ನಮ್ಮಲ್ಲಿ ಫ್ರಾಡ್ಗಳೇ ಇಲ್ಲ ಅಂತ ಹೇಳುವ ಧೈರ್ಯ ಯಾರಿಗಾದ್ರೂ ಉಂಟಾ? ಯಾರಿಗೂ ಇಲ್ಲ. ಅಂದರೆ ಇಲ್ಲಿ ಮಾನವ ಗುಣ ಸ್ವಭಾವಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅಂತ. ಮನುಷ್ಯನ ಗುಣ ಸ್ವಭಾವ ಏನು? ನಾನು ಮೊದಲು ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಬರ್ತೇನೆ. ಮನುಷ್ಯನ ಗುಣ ಸ್ವಭಾವ ಏನು ಅಂದ್ರೆ, ನನಗೆ ಒಳ್ಳೆಯದಾಗಬೇಕು, ನಾನು ಚೆನ್ನಾಗಾಗಬೇಕು ಅಂತೇಳಿ. ಈಗ ಜೈನಿ ಸಾಹೇಬರು ಪ್ರಾರ್ಥನೆಯನ್ನು ವಿವರಿಸಿದ್ದು, ನೀವು ವಿವರಿಸಿದ್ದು ಬಹಳ ಒಳ್ಳೆದಾಯ್ತು, ನನಗೂ ಅದರ ಜ್ಞಾನ ಬಂತು. ವಿವರಿಸಿದ್ದು ನಮ್ಮನ್ನು ಉತ್ತಮಪಡಿಸುವ, ನಮಗೆ ಒಳ್ಳೆಯದಾಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುವುದು, ಅದು ಎಲ್ಲ ಧರ್ಮಗಳಲ್ಲಿ ಬರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ನನಗೆ ಒಳ್ಳೆಯದಾಗ್ಲಿ ಅಂತೇಳಿ ಹೇಳುವಂತ ಭಾವನೆಗೆ ಇತರರು ಬೆಂಬಲವನ್ನು ಕೊಟ್ರೆ ಸೌಹಾರ್ದತೆ ತಾನೇ ತಾನಾಗಿ ಬರ್ತದೆ. ಇಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪರಂಪರೆ ಇದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಇದೆ. 1828ರಲ್ಲಿ ಕೂಟ ಬಂಡಾಯ ಅಂತ ನಡೆಯಿತು. ಕೂಟ ಬಂಡಾಯ ಅಂತ ನಡೆದಾಗ ಹಿಂದೂ ಮುಸ್ಲಿಮರು ಒಟ್ಟಾಗಿಯೇ ಮಾಡಿದ್ರು. ಆಮೇಲೆ 1834ರಿಂದ 37ರವರೆಗೆ ಒಂದು ಇದು ಕರಾವಳಿಯಲ್ಲೇ ದೊಡ್ಡ ಬ್ರಿಟಿಷರ ವಿರುದ್ಧ ಬಂಡಾಯ ನಡೆಯಿತು. ಅದರಲ್ಲಿಯೂ ಮುಸ್ಲಿಮರು ಹಿಂದೂಗಳು ಎಲ್ಲರೂ ಸೇರಿಕೊಂಡೇ ಮಾಡಿದ್ರು. ಆಯ್ತಾ? ನಾವು ನಮ್ಮ ಒಳಗೆ ಯಾವಾಗ ಶತ್ರುಗಳನ್ನು ಹುಡುಕಿಕೊಳ್ಳಿಕ್ಕೆ ಶುರು ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಹೊರಗೊಬ್ಬ ಶತ್ರು ಕಾಣದೇ ಇದ್ದಾಗ ಒಳಗೆ ಶತ್ರುಗಳನ್ನು ಹುಡುಕಿಕೊಳ್ಳಿಕ್ಕೆ ಶುರು ಮಾಡ್ತೇವೆ. ಈ ಶತ್ರುಗಳನ್ನು ಹುಡುಕಿಕೊಳ್ಳುವ ಕೆಲಸವನ್ನು ಬಿಡಬೇಕು. ಬದಲು ನಮಗೆ ಮನುಷ್ಯನನ್ನು ನಂಬುವುದಕ್ಕೆ ಸಾಧ್ಯವಾಗಬೇಕು ಅಂತೇಳಿ. ಇದು ಮಹಾತ್ಮ ಗಾಂಧಿಯವರು ಒಂದು ವಿಚಾರವನ್ನು ಹೇಳ್ತಾರೆ, ಅದನ್ನು ಹೇಳಿ ನಿಲ್ಲಿಸ್ತೇನೆ. ಏನು ಅಂತ ಹೇಳಿದ್ರೆ, ಮನುಷ್ಯನ ಮಾತನ್ನು ನಾವು ನಂಬಲಿಕ್ಕೆ ಸಾಧ್ಯವಾಗಬೇಕು ಅಂತ. ನಂಬಲಿಕ್ಕೆ ಸಾಧ್ಯವಾಗದೇ ಇದ್ರೆ ನಮಗೆ ಬೇರೆ ದಾರಿಯೇ ಇಲ್ಲ. ಅವ ಮನಸ್ಸಿನಲ್ಲಿ ಹೀಗೆ ಅಂಟಿಕೊಂಡಿರಬಹುದೋ ಅಂತ ಯೋಚನೆ ಮಾಡುವುದನ್ನು ಬಿಡಬೇಕು. ಅವನು ಏನು ಹೇಳ್ತಾನೆ? ಹೇಳಿದಾಗ ಸತ್ಯವನ್ನೇ ಹೇಳಬೇಕಾದ್ರೆ ಅವನ ಧರ್ಮ. ಉಪನಿಷತ್ನಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ನಂಬಿ ನಾವು ಮೋಸ ಹೋದರೆ ಮೋಸ ಹೋದವನಿಗೆ ಪಾಪ ಇಲ್ಲ, ಮೋಸ ಮಾಡಿದವನಿಗೆ ಪಾಪ ಇರುವುದು ಅಂತೇಳಿ. ನಂಬುವುದು ತಪ್ಪಲ್ಲ, ನಂಬಿಕೆ ದ್ರೋಹ ಮಾಡುವುದು ತಪ್ಪು ಅಂತೇಳಿ ಹೇಳುವಂಥದ್ದು. ಮನುಷ್ಯನನ್ನು ನಂಬುವುದಕ್ಕೆ ಸಾಧ್ಯವಾಗಬೇಕು. ಆವಾಗ ಈ ಸುಂದರ ಪರಿಸರ ತಾನಾಗಿ ಸೃಷ್ಟಿಯಾಗ್ತದೆ. ಸಹಜವಾಗಿ ಬದುಕುವುದಕ್ಕೆ ಸಾಧ್ಯವಾಗಬೇಕು. ನಾವು ಬದುಕಿನ ಸಾರದಲ್ಲಿ ಇದನ್ನು ಹುಡುಕಬೇಕು. ಆದ್ರಿಂದ ನಾವು ಇಲ್ಲಿ ಕಂಡುಕೊಳ್ಳಬೇಕಾದಂಥ ಸಾಮರಸ್ಯ ಅಥವಾ ಸೌಹಾರ್ದ ಪರಂಪರೆ ಅಂತೇಳಿ ಹೇಳುವಂಥದ್ದು ನನ್ನ ಮತ್ತು ನಿಮ್ಮ ಎಲ್ಲರ ಬದುಕಿನಲ್ಲಿಯೂ ಇದೆ. ಆ ಬದುಕನ್ನು ಸಹಜವಾಗಿ ಅನುಭವಿಸ್ತಾ ಹೋಗ್ತಾ ಇದ್ದ ಹಾಗೆ ಇದೆಲ್ಲವೂ ಸಾಧ್ಯ ಆಗ್ತದೆ. ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಗ ಆಲಿ ಹಬ್ಬ ಅವರು ಪ್ರಸ್ತಾಪ ಮಾಡ್ತಾ ಒಂದು ಮಾತು ಹೇಳಿದ್ರು, ನನ್ನನ್ನು ಯಾಕೆ ನೀವು ಕರೀತಾ ಇದ್ದೀರಿ ಅಂತ ನಾನು ಕೇಳಿದೆ ಅಂತ. ಕೇಳಿದ್ದು ಹೌದು. ಯಾಕೆ ಅಂತ ಹೇಳಿದ್ರೆ, ಈ ಸೌಹಾರ್ದ ಸಮಾವೇಶಗಳೆಲ್ಲ ಸಾಮಾನ್ಯವಾಗಿ ಬೇರೆ ಬೇರೆ ಧರ್ಮಗಳ ಪ್ರತಿನಿಧಿಗಳು ಅದರಲ್ಲಿ ಮಾತಾಡ್ತಾರೆ. ಆಯ್ತಾ?
ಹಿಂದೂ ಧರ್ಮದಿಂದ ಒಬ್ಬರು ಸ್ವಾಮೀಜಿ, ಮತ್ತು ಮುಸ್ಲಿಮರಿಂದ ಒಬ್ಬರು ಮೌಲ್ವಿಗಳು, ಅಥವಾ ಕ್ರಿಶ್ಚಿಯನ್ರಿಂದ ಒಬ್ಬರು ಪಾದ್ರಿಗಳು, ಅಥವಾ ಈ ರೀತಿಯಲ್ಲಿ ಇರ್ತಾರೆ. ನಾನು ಒಬ್ಬ ಅಧ್ಯಾಪಕ. ನಾನು ಹಿಂದೂ ಹೌದು, ಆದರೆ ನಾನು ಹಿಂದೂ ಧರ್ಮವನ್ನು ಪ್ರತಿನಿಧಿಸಿ ಮಾತನಾಡುವುದಿಲ್ಲ. ನಾನು ಅಧ್ಯಾಪಕನಾಗಿ ಅಧ್ಯಾಪನ ವೃತ್ತಿಯನ್ನು ಪ್ರತಿನಿಧಿಸಿ ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ, ನನ್ನ ಮುಂದೆ ಯಾವ ವಿದ್ಯಾರ್ಥಿಯೇ ಕೂತಿದ್ರು ನನಗೆ ಅವನ ಯಾವ ಜಾತಿಯವಾಗಿರಲಿ, ಯಾವ ಧರ್ಮದವಾಗಿರಲಿ, ಯಾವ ಲಿಂಗದವಾಗಿರಲಿ, ಅವನು ನನಗೆ ಸ್ಟೂಡೆಂಟ್ ಅಷ್ಟೇ. ಸ್ಟೂಡೆಂಟ್ ಆಗಿ ಅವನನ್ನು ನಾನು ಹ್ಯಾಂಡಲ್ ಮಾಡೋದು. ಆ ದೃಷ್ಟಿ ಇಟ್ಟುಕೊಂಡೇ ನಾನು ಇಲ್ಲಿಗೆ ಬರಲಿಕ್ಕೆ ಆಗ್ಬೋದು ಅಂತ ಹೇಳಿದ್ರೆ ಬರ್ತೇನೆ ಅಂತಲೇ ಹೇಳಿದ್ದೇನೆ. ಬಂದಿಯನ್ನ ಬರಬಾರ್ದು ಅಂತ ಹೇಳುವಂಥದ್ದಲ್ಲ, ಇಂಥದ್ದಾಗಬೇಕು. ಮತ್ತೆ ಮತ್ತೆ ಸಣ್ಣ ಸಂವಾದಗಳು ನಡಿಬೇಕು, ದೊಡ್ಡ ಸಂವಾದ ಅಲ್ಲ. ಈ ದೊಡ್ಡ ಸಭೆಗಳಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸಾರ್ವಜನಿಕ ಸಭಾ ಮರ್ಯಾದೆಯನ್ನು ಕಾಪಾಡಿಕೊಂಡು ನಾವು ಮಾತಾಡ್ತೇವೆ. ಒಂದು 10-15 ಜನ ಕೂತ್ಕೊಂಡು ಸಣ್ಣ ಸಂವಾದಗಳನ್ನು ಮಾಡ್ತಾ ಹೋದಾಗ ನಾವು ಓಪನ್ ಆಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಓಪನ್ ಆಗಿ ಮಾತಾಡ್ತಾ ಹೋದಷ್ಟು ನಮಗೆ ಅರಿವು ಬೆಳೀತದೆ ಅಂತ. ಯಾವುದೇ ಸಮಸ್ಯೆಗೆ ಪರಿಹಾರ ಇರುವುದು ಅರಿವಿನಲ್ಲಿ. ನಾನು ಬಂದ ಹಾಗೆ ನಮಾಜ್ ಮಾಡ್ತಾ ಇದ್ರು, ನಾನು ಒಳಗೆ ಬರ್ಬೋದ ಅಂತ ಕೇಳಿದೆ, ಬರ್ಬೋದು ಅಂತ ಹೇಳಿದ್ರು. ಒಳಗೆ ಹೋಗಿ ಕೂತೆ, ಇಡೀ ನಮಾಜ್ ಪ್ರಕ್ರಿಯೆ ಮುಗಿಯುವವರೆಗೂ ಕೂತು ನೋಡಿದೆ. ಆವಾಗ ನನಗೆ ಅದು ಅರ್ಥ ಆಯ್ತು, ಇವರು ಏನನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಈಗ ಅಲ್ಲಿ ಅದು ಓದುವಾಗಲೂ ನಾನು ಹೇಳಿದೆ, ಸಾಮಗಾನದ ಕೆಲವು ಅಂಶಗಳೆಲ್ಲ ಅದರಲ್ಲಿ ಕೂಡ ಇವೆ. ನಾನು ಅದರ ರಾಗವನ್ನು ವಿವರಿಸಬೇಕಾದ್ರೆ ಮತ್ತೊಂದು ಹೇಳಬೇಕು. ನಮ್ಮ ಸರಿಗಮ ಪದನಿಸ ಅನ್ನುವಂಥದ್ದು 7 ಅರ್ಧಶ್ರುತಿಗಳಾಗಿ ಒಡೆದಾಗ ಅದು 12 ಇದು ಮೂಲ ಸ್ವರಗಳಾಗಿ ಯುರೋಪಿಯನ್ ಸೌಂಡ್ ಅನ್ನು ಹೇಗೆ ಸೃಷ್ಟಿ, ದೊರೆ ಮಫಿ ಸಲಾತಿದೋ ಅಂತ ಹೇಳುವ ಸೌಂಡ್ ಅನ್ನು ಹೇಗೆ ಸೃಷ್ಟಿ ಮಾಡ್ತದೆ, ಅದನ್ನೆಲ್ಲ ವಿವರಿಸಬೇಕು. ಅದಕ್ಕೆಲ್ಲ ಇಲ್ಲಿ ಸಮಯ ಇಲ್ಲ. ಅಂದ್ರೆ ಅರ್ಥ ಮಾಡಿಕೊಳ್ಳುವ ಮುಖಾಂತರ ಇದಕ್ಕೊಂದು ಕಥೆಯನ್ನು ಹೇಳಿ ನಿಲ್ಲಿಸಿ ಬಿಡ್ತೇನೆ. ಇದು ಸುಮಾರು 1980ರ ಕಾಲದಲ್ಲಿ ನಡೆದ ಘಟನೆ. ದೇಶ ವಿಭಜನೆಯಾದ ಸಂದರ್ಭದಲ್ಲಿ ರಾಜಸ್ಥಾನ ಆ ಭಾಗದಿಂದ ಒಂದು ಮುಸ್ಲಿಂ ಕುಟುಂಬ ಪಾಕಿಸ್ತಾನಕ್ಕೆ ಹೋಯಿತು, ಅಲ್ಲಿ ಸೆಟಲ್. ಆಮೇಲೆ 80ರ ಸುಮಾರಿಗೆ ಅವರ ಮನೆಯಲ್ಲಿ ಒಂದು ಮದುವೆಯ ಕಾರ್ಯಕ್ರಮ ಆಯಿತು. ಮದುವೆಯ ಕಾರ್ಯಕ್ರಮ ಆದಾಗ ಇಲ್ಲಿ ಭಾರತದಲ್ಲಿದ್ದ ಅವರ ಹಿಂದೂ ಫ್ರೆಂಡ್ಗಳನ್ನು ಕರೆದ್ರು. ಇವರು ಹೋದ್ರಲ್ಲಿ. ಇವರು ಹೋಗುವಾಗ ಆ ಮನೆಯ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರಲ್ಲ, ಅವರು ಒಳಗೊಳಗೆ ಹೋಗಿ ಅಡಗಿಕೊಳ್ಳುದು ಮುಂದೆ ಕಾಣಲಿ ಸಿಗುವುದಿಲ್ಲ. ಆಮೇಲೆ ಕಡೆಗೆ ಹೋದವರಲ್ಲಿ ಒಬ್ಬ ಹೀಗೆ ಬಾ 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 ಅಂತೇಳಿ ಕರೆದ. ಹೀಗೆಲ್ಲ ಆಯ್ತು. ಅಮ್ಮ ಹೇಳಿದ್ಲು, ಹೋಗು ನೀನು ಮಾತಾಡು ಅಂತೆಲ್ಲ ಹೇಳಿದ್ಲು. ಹಾಗೆ ಏನಲ್ಲ 2 ಸ್ಟೆಪ್ ಇಟ್ಟುಕೊಂಡು ಮುಂದೆ ಬಂತು ಒಂದು ಮಗು, ಮತ್ತೆ 4 ಸ್ಟೆಪ್ ಇಟ್ಟುಕೊಂಡು ಮುಂದೆ ಬಂತು. ಚಾಕ್ಲೇಟ್ ಕೊಟ್ರು ಇವರು. ಚಾಕ್ಲೇಟ್ ಕೊಟ್ಟಾದಾಗ ಇದು ತಕೊಂಡ. ಆಮೇಲೆ ಸ್ವಲ್ಪವೇ ಹತ್ರ ಬಂದು ಹೋದ ಹಿಂದೂಗಳ ಹತ್ರಕ್ಕೆ ಬಂದಂತೆ. ಅವರು ಮಗುವನ್ನು ಎತ್ತಿಕೊಂಡಾಗ ಮಗು ಗಟ್ಟಿಯಾಗಿ ಒಂದು ಹೇಳಿದಂತೆ, ಏನಂದ್ರೆ ಇವರು ನಮ್ಮ ಹಾಗೆಯೇ ಇದ್ದಾರೆ ಅಂತ. ಅಂದ್ರೆ ಅಲ್ಲಿ ಏನನ್ನು ತಲೆಗೆ ತುಂಬಲಾಗಿದೆ ಅಂದ್ರೆ, ಹಿಂದೂಗಳು ಅಂತ ಹೇಳಿದ್ರೆ ರಾಕ್ಷಸರಾಗಿರ್ತಾರೆ, ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ, ಆ ರೀತಿ ಆ ಮಗು ಭಾವಿಸಿಕೊಂಡಿದೆ. ಆಯ್ತಾ? ಈ ನಾವು ಕಲ್ಪಿಸಿಕೊಳ್ಳುವುದನ್ನು ಬಿಡಬೇಕು. ಭಯ ಅನ್ನೋದು ದೊಡ್ಡ ಸಮಸ್ಯೆಯಾಗಿದೆ ಇವತ್ತು. ಅದು ಕೇವಲ ಧರ್ಮಕ್ಕೆ ಸಂಬಂಧಪಟ್ಟಾಗಲ್ಲ. ನನ್ನ ಮಗನಿಗೆ ಉದ್ಯೋಗ ಸಿಗ್ತದೋ ಇಲ್ವೋ, ನನ್ನ ಮಗ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗ್ತದೋ ಇಲ್ವೋ, ಇಂಗ್ಲಿಷ್ ಕಲಿಯದಿದ್ರೆ ಸೋತಿತ್ತೋ ಇಲ್ವೋ, ಹಾಗೆ ಪ್ರತಿಯೊಬ್ಬನನ್ನು ಕಂಡ್ರು ಇವ ನನಗೆ ಏನಾದರೂ ತೊಂದರೆ ಮಾಡಿಯಾನ ಅಂತಲೇ ನಾವು ಆಲೋಚನೆ ಮಾಡೋದು. ಈ ಭಯದಿಂದ ಮುಕ್ತರಾಗುವುದು ಸೌಹಾರ್ದತೆಯ ಮೂಲಭೂತವಾದಂಥ ಅವಶ್ಯಕತೆ. ಆ ಅವಶ್ಯಕತೆಯನ್ನು ಬೆಳೆಯಿಸುವುದಕ್ಕೆ ನಮ್ಮ ಗಾಂಧಿ ವಿಚಾರ ವೇದಿಕೆ ಈ ಕೆಲಸವನ್ನೇ ಮಾಡ್ತಾ ಇದೆ. ನಾವು ಮಸೀದಿಯಲ್ಲಿ, ದೇವಸ್ಥಾನದಲ್ಲಿ, ಎಲ್ಲ ಕಡೆಯಲ್ಲಿಯೂ ನಾವು ಸಂವಾದಗಳನ್ನು ಮಾಡ್ತಾ ಇದ್ದೇವೆ, ಸಣ್ಣ ಸಂವಾದಗಳು. ಅಂತ ಪರಂಪರೆ ಬೆಳೆಯುವುದಕ್ಕೆ ಇದು ಈ ಮಸೀದಿ ಅನ್ನುವಂಥದ್ದು ಒಂದು ಆಶ್ರಯ ತಾಣವಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.